ए ड्राइवर डोर तेगिया डोर तेगिया ಇಷ್ಟಾದರೂ ನಿನ್ನ ಕೊಬ್ಬು ಕಡಿಮೆ ಆಗಿಲ್ಲ. ನಿನ್ನ ಕೊಬ್ಬು ಹೇಗೆ ಕರಗಿಸ್ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ನಿನ್ನದೇ ನೆನಪು ದಿನವೂ ಮನದಲ್ಲಿ ನೋಡುವ ಆಸೆಯು ತುಂಬಿದೆ ನನ್ನಲ್ಲಿ ನನ್ನಲ್ಲಿ. ಸರಿಯಾಗಿ ಗಾಡಿ ಓಡ್ಸಕ್ ಬರೋದಿಲ್ಲೇನೋ? ಸಡನ್ ಆಗಿ ಬ್ರೇಕ್ ಆಗ್ತೀಯಲ್ಲ. ನಾನು ಇಲ್ಲಿ ಕೆಳಗೆ. ಏಯ್, ಏನೋ ನಿನ್ನ ತಲೆ ಹರಟೆ? ನನ್ನ ಸೆಕ್ರೆಟರಿ ಜೊತೆ ಏನಿನ್ ಮಾತು? ಈಗ ಇವಳು ನಿನ್ನ ಸೆಕ್ರೆಟರಿ ಅಲ್ಲ, ನನ್ನ ಹೆಂಡತಿ. ಅಗ್ರಿಮೆಂಟ್ ಕಾಪಿ ನೆನಪಿದೆ ತಾನೇ? ಎಲ್ಲ ನೆನಪಿದೆ. ಆದರೆ ಈಗ ನೀನು ನೆನಪಿಲ್ದಿರೋ ವಿಷಯನ ಹೇಳ್ತೀನಿ ಕೇಳು. ಆಫೀಸ್ ವರ್ಕಿಂಗ್ ಅವರ್ಸಲ್ಲಿ ಮಾತ್ರ ನಾನಿನ್ ಡ್ರೈವರು, ಜಾನು ನಿನ್ನ ಸೆಕ್ರೆಟ್ರಿ. ಸಂಜೆ 5:30ಕ್ಕೆ ವರ್ಕಿಂಗ್ ಅವರ್ಸ್ ಮುಗಿಯುತ್ತೆ. ಈಗ ಟೈಮು 5:31. ನಾನಿನ್ ಡ್ರೈವರು ಅಲ್ಲ, ನೀನು ನನ್ನ ಬಾಸು ಅಲ್ಲ, ಜಾನು ನಿನ್ನ ಸೆಕ್ರೆಟ್ರಿನೂ ಅಲ್ಲ. ನಮ್ಮ ಡ್ಯೂಟಿ ಮುಗೀತು, ನಾವೇನು ಹೊರಡ್ತೀವಿ. ನಾಳೆ ಬೆಳಿಗ್ಗೆ ಆಫೀಸ್ ಟೈಮಿಗೆ ಸರಿಯಾಗಿ ನಿನ್ನ ಮುಂದೆ ಇರ್ತೀವಿ. ಆ ಜಾನು, ಹೋಗೋಣ. ಯಾರು ಏನು ಮಾಡುವರು ನಮಗ್ಯಾರು ಕೇಡು ಮಾಡುವರು. ಲೇ ಶ್ರೀನಿಧಿ, ನಿಂತ್ಕೊಳ್ಳೋ. ನನಗೆ ಡ್ರೈವಿಂಗ್ ಬರೋದಿಲ್ವೋ? ಅಟ್ಲೀಸ್ಟ್ ಮನೆಯವ್ರಿಗಾರ ಬಿಟ್ಟೋಗೋ. ಯಾರು ಏನು ಮಾಡುವರು. ಶ್ರೀನಿಧಿ ನಿಂತ್ಕೊಳ್ಳೋ. ನನಗೆ ಡ್ರೈವಿಂಗ್ ಬರೋದಿಲ್ವೋ? ಪ್ಲೀಸ್ ಮನೆಯವ್ರಿಗಾರ ಬಿಟ್ಟೋಗೋ. ಜಾನು, ನೀನಾರು ಅವ್ರು ಸ್ವಲ್ಪ ಹೇಳು. ನನ್ನ ಮನೆಯವ್ರಿಗಾರ ಬಿಟ್ಟು ಹೋಗೋದು ಕೇಳು ಪ್ಲೀಸ್. ನನಗೆ ಡ್ರೈವಿಂಗ್ ಬರೋದಿಲ್ವೋ? ಮುತ್ತಿನಂತ ಮಾತೊಂದು ಗೊತ್ತೇನಮ್ಮ, ನಿನಗೆ ಗೊತ್ತೇನಮ್ಮ. ಕಾಲಕ್ಕೆ ತಕ್ಕಂತೆ ನಡೆಯಬೇಕು ನಾವು, ತಾಳಕ್ಕೆ ತಕ್ಕಂತೆ ಕುಣಿಯಬೇಕು. ಸಾರಿ ಸರ್, ವರ್ಕಿಂಗ್ ಅವರ್ಸಲ್ಲಿ ನಾನು ನಿಮ್ಮ ಸೆಕ್ರೆಟ್ರಿ. ಆಗ ನೀವು ಹೇಳ್ದಾಗ ಕೇಳ್ತೀನಿ. ವರ್ಕಿಂಗ್ ಅವರ್ಸ್ ಮುಗಿದ್ಮೇಲೆ ನಾನು ಇವ್ರ ಹೆಂಡ್ತಿ. ಇವ್ರು ಹೇಳ್ದಾಗ ಕೇಳ್ತೀನಿ. ಇವ್ರಿಗೆ ಇನ್ಸ್ಟ್ರಕ್ಷನ್ಸ್ ಕೊಡೋಕ್ಕಾಗಲ್ಲ. ಸಾರಿ ಸರ್. ಸಿರಿತನವೆಂದು ಶಾಶ್ವತವಲ್ಲ, ಬಡತನವೆಂದು. ಶ್ರೀನಿಧಿ